ಸಚಿನ್ ಪಾಂಚಾಳ ಆತ್ಮಹತ್ಯೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ಹಸ್ತಾಂತರ ಖಂಡನೆ ಹಾಗೂ ಸೂಕ್ತ ಪರಿಹಾರಕ್ಕಾಗಿ ಪ್ರತಿಭಟನೆ. ಅಖಿಲ ಕರ್ನಾಟಕ ವಿಶ್ವಕರ್ಮ ಸಮಾಜ ಬೀದರ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ. ನೂರಾರು ವಿಶ್ವಕರ್ಮ ಸಮಾಜದ ಮುಖಂಡರಿಂದ ಹೋರಾಟ. ಸಿಬಿಐ ತನಿಖೆ ಆಗ್ರಹಿಸಿ ವಿಶ್ವಕರ್ಮ ಸಮಾಜ ಆಗ್ರಹ. ಸುಲೇಪೇಟ್ ವಿಶ್ವಕರ್ಮ ಏಕದಂಡಿಗೆ ಮಠದ ದೊಡ್ಡೇಂದ್ರ ಸ್ವಾಮೀಜಿ ಬಾಕಿ. ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು. ಮೃತ ಸಚಿನ್ ಸಹೋದರಿಯರಿಗೆ ಸರ್ಕಾರಿ ನೌಕರಿ ಕೊಡಬೇಕು. ಘಟನೆ ನಡೆದು 4-5 ದಿನಗಳಾದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸರ್ಕಾರದಿಂದ ನಮಗೆ ನ್ಯಾಯ ಸಿಗುವುದು ಅನುಮಾನವಿದೆ. ಪ್ರಕರಣವನ್ನು ಸಿಐಡಿ ಬದಲಿಗೆ ಸಿಬಿಐಗೆ ವಹಿಸಬೇಕೆಂದು ದೊಡ್ಡೇಂದ್ರ ಸ್ವಾಮೀಜಿ ಆಗ್ರಹಿಸಿದರು. ಸುಪ್ರಭಾತ ನ್ಯೂಸ್, ಬೀದರ್. ಮಾಲ್ಕಿ ತಾಲೂಕು ಮತ್ತು ಬೀದರ್ ಜಿಲ್ಲೆಯ ಒಬ್ಬ ಯುವಕ, ಬಹಳ ಸಣ್ಣ ವಯಸ್ಸಿನ ಯುವಕ ಆತ್ಮಹತ್ಯೆಯನ್ನು ಕೈಗೊಂಡಿದ್ದಾನೆ. ಆ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಅವನಿಗೆ ನ್ಯಾಯ ಸಿಗದೇ ಇದ್ದ ಕಾರಣಕ್ಕೆ ಸ್ಥಳೀಯವಾಗಿ ಆ ಸಮಯದಲ್ಲೇ FIR ಆಗಲಿಲ್ಲ. ಅದಕ್ಕೆ ಸ್ಪಂದನೆ ಸಿಗದೆ ಇರೋ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಬೀದರ್ ಸ್ಥಳೀಯ ಜಿಲ್ಲೆ ಆಗಿರುವುದರಿಂದ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿದೆ. ಹೀಗಾಗಿ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದಕ್ಕೆ ಬಂದಿದ್ದೇವೆ. ಸಚಿನ್ ಆ ಕುಟುಂಬಕ್ಕೂ ಕೂಡ ನಾವು 28ನೇ ತಾರೀಕು ಹೋಗಿ ಆ ದುಃಖದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬಾಂಧವರ ಜೊತೆಗೆ ನಾವು ಆ ಕುಟುಂಬಕ್ಕೆ ಹೋಗಿ ಮಾತಾಡಿದಾಗ ಅವರ ದುಃಖ, ಆ ನೋವನ್ನು ನೋಡ್ಲಿಕ್ಕಾಗಲಿಲ್ಲ. ಅವ್ರು ಹೇಳಿದ್ರು, ಗುರುಗಳೇ, ನಮಗೆ ಇವತ್ತಿಗೂ ಕೂಡ ನಮ್ಮ ಮಗನ ಸಾವು, ನಮ್ಮ ತಮ್ಮನ ಸಾವು, ನಮ್ಮ ಆತ್ಮಹತ್ಯೆ ಏನು ಮಾಡ್ಕೊಂಡ ಅದು ಒಂದು ಸರಿಯಾದ FIR ಕೂಡ ಆಗಿಲ್ಲ ಗುರುಗಳೇ, ನಮಗೆ ನ್ಯಾಯ ಸಿಗಲಿಕ್ಕತ್ತಿಲ್ಲ ಅಂತಕ್ಕಂಥ ಆ ಮಾತನ್ನ ಕೇಳಿದಾಗ ಹೃದಯ ಕಿತ್ತಿ ಬರುವ ರೀತಿ ಒಳಗಿತ್ತು. ಹೀಗಾಗಿ ಈಗೇನು CIDಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ನಾವು CIDಗೆ ಬದಲು ಈ ಕೇಸನ್ನು CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಬಾಂಧವರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡ ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಅವರು ಮನವಿ ಪತ್ರವನ್ನು ಸ್ವೀಕರಿಸುವ ಮುಖಾಂತರ ಈ ಒಂದು ಸಚಿನ್ ಆತ್ಮಹತ್ಯೆ ಇದೆ, ಇದಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಮನವಿಯನ್ನು ಸಲ್ಲಿಸೋದಕ್ಕೆ ಬಂದಿದ್ದೀವಿ. ನಂಬಿಕೆ ಇಲ್ದಂಗೆ ಆಗತ್ತೆ ಸರ್. ಯಾಕಂತಂದ್ರೆ 4 ದಿವಸಗಳ ತನಕನೂ ಕೂಡ FIR ಆಗಲಿಲ್ಲ ಅಂತಂದಾಗ ಆ ನಂಬಿಕೆಯನ್ನು ಸ್ವಲ್ಪ ಎಲ್ಲೋ ಕಳ್ಕೊಂಡಿವಿ ಅನ್ನೋಂಗಾಗಿದೆ. ಹೀಗಾಗಿ ನಾವು CBI ಒತ್ತಾಯ ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಆ ಕುಟುಂಬಕ್ಕೂ ಮತ್ತು ಸಮಾಜಕ್ಕೂ ಅನಿಸ್ಬೇಕು ಸರ್. ಇಲ್ಲ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗ್ಲಿಕ್ಕತ್ತದ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವ ನಿಟ್ಟಿನಲ್ಲಿ ಪ್ರಯತ್ನ ನಡೆದಂತ ನಮಗೆ ಅನಿಸ್ತಪ್ಪ ಅಂತಂದ್ರೆ ನಾವು CBIನೂ ಅನ್ನಂಗಿಲ್ಲ. ಆದ್ರೆ ನಮಗೆ 3-4 ದಿವಸಗಳು ಸುಮ್ಮನೆ ಕುಂತಿದ್ದಕ್ಕಾಗಿ ನಮಗೊಂದು ರೀತಿ ಆತಂಕ, ಭಯ, ಸಂಶಯ ಹುಟ್ಟದು. ಹೀಗಾಗಿ ನಾವು CBI ಅಂತಕ್ಕಂಥ ಒತ್ತಾಯವನ್ನು ಹಾಕ್ತಾ ಇದ್ದೀವಿ ಸರ್. ಒಟ್ಟಾರೆ ನಾವು ಆ ಕುಟುಂಬದ ಮತ್ತು ಸಮಾಜ ನಾವು ಸಮಾಲೋಚನೆ ಮಾಡಿಕೊಂಡ ರೀತಿಯಲ್ಲಿ ಆ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕು. ಮತ್ತು ಆ ಕುಟುಂಬದಲ್ಲಿರ್ತಕ್ಕಂಥ ಕೇವಲ 5 ಅವರ ಸಚಿನ್ ನಂತರದಲ್ಲಿ ಆ ಕುಟುಂಬದಲ್ಲಿ 5 ಜನ ಹೆಣ್ಮಕ್ಕಳೇ ಇರೋದ್ರಿಂದ ಆ ಮನೆಯಲ್ಲಿರ್ತಕ್ಕಂಥ 2 ಹೆಣ್ಮಕ್ಕಳಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಮತ್ತು ಆ ತನಿಖೆಯ ನಂತರದಲ್ಲಿ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಕಠಿಣ ಶಿಕ್ಷೆಯನ್ನು ಕೊಡುವಂಥದ್ದಾಗಬೇಕು. ಈ 3 ನಮ್ಮ ಬೇಡಿಕೆಗಳು, ಆಗ್ರಹಗಳು. ದುಃಖದಲ್ಲಿದೆ, ಆ ಪರಿಹಾರ ಅವ್ರಿಗೆ ಮುಖ್ಯ ಆಗಂಗಿಲ್ಲ. ಅವ್ರಿಗೆ ಮುಖ್ಯ ಆಗಿರೋದು ನ್ಯಾಯ. ಆದರೆ ಜೀವ ಕಳ್ಕೊಂಡಿದ್ದಾರೆ, ಅದ್ರ ಬದಲಿಗೆ ಅವ್ರಿಗೆ ದುಡ್ಡು ಬೇಕಾಗಿಲ್ಲ. ಆದರೆ ಸಮಾಜದವ್ರು ನಾವು ಆ ಮನೆಗೆ ದೀಪ ಅಂತಕ್ಕಂಥದ್ದು ಸಚಿನ್ ಒಬ್ಬನೇ ಹುಡುಗಿದ್ದ. ಹೀಗಾಗಿ ಅದರ ನಂತರದ ಬದುಕು ಏನು ಅಂತಕ್ಕಂಥದ್ದು ಪ್ರಶ್ನಾರ್ಥಕ ಇರೋದರಿಂದ ಸಮಾಜದ ಹಿರಿಯರು ಮತ್ತು ನಾವುಗಳೆಲ್ಲರೂ ಕೂಡ ಸಮಾಲೋಚನೆ ಮಾಡಿಕೊಂಡು ನಾವು 1 ಕೋಟಿ ರೂಪಾಯಿ ಕೊಡ್ರಿ, ಪರಿಹಾರವಾಗಿ ಕೊಡ್ರಿ ಅಂತ ನಾವು ಕೇಳ್ತೀವಿ. ಅವ್ರಿಗೆ ಬೇಕಾಗಿರ್ಲಿಕ್ಕಿಲ್ಲ, ನಾವು ಕೊಡಿಸುವಂಥ ಪ್ರಯತ್ನ ನಾವು ಸಮಾಜದ ವತಿಯಿಂದ
ಸ್ವಾಮೀಜಿಗಳಾಗಿರ್ತಕ್ಕಂಥ ನಾವಿರ್ಬೋದು, ಇವತ್ತು ಸಮಾಜದ ವಿವಿಧ ಸಂಘ ಸಂಸ್ಥೆಯವರು ಇರ್ಬೋದು, ಅವ್ರಿಗೆ ನಾವೆಲ್ಲರೂ ಸೇರಿ ಆಲೋಚನೆ ಮಾಡಿದ್ದೀವಿ. ಅವನ ಜೀವನದ ಅದನ್ನು ನಾವು ಅಳತೆ ಮಾಡೋದು ಬದಲಿಗೆ ಅದು ಪರ್ಯಾಯವಾದಂಥ ಒಂದು